ಹಲೋ, ನಮಸ್ಕಾರ. ನಮಸ್ಕಾರ. ಬಿಗ್ ಬಾಸ್ ಇಂದ ಸೊ ಆಚೆ ಬಂದಿದ ತಕ್ಷಣ ಒಳ್ಳೆ ಪ್ರಾಜೆಕ್ಟ್ ಸೊ ಏನ್ ಅನ್ಸ್ತಿದೆ? ಖುಷಿ ಇದೆ. ಬಿಗ್ ಬಾಸ್ ಇಂದ ಹೊರಗಡೆ ಬರ್ತಿದಂಗೆ ಆಕ್ಚುಲಿ ತನಿಷಾ ಕಾಲ್ ಮಾಡಿ ಈ ತರದೊಂದು ಪ್ರಾಜೆಕ್ಟ್ ಇದೆ, ಒಂದ್ ಒಳ್ಳೆ ಪಾತ್ರ ಇದೆ, ಒಂದ್ ಕ್ಯಾಮಿಯೋ ಇದೆ ಮಾಡ್ಬೇಕು ಅಂತ ಹೇಳಿದಾಗ ಖುಷಿ ಆಯ್ತು. ಫಸ್ಟ್ ಆಫ್ ಆಲ್ ಕತೆ ಏನು ಅಂತ ಕೇಳಕ್ಕಿಂತ ಮುಂಚೆನೆ ಸರಿ ನಾನು ಮಾಡ್ತೀನಿ ಅಂತಾನೆ ಹೇಳಿದೆ, ಬಿಕಾಸ್ ಆಫ್ ತನಿಷಾಗೋಸ್ಕರ ಮಾಡ್ಬೇಕು ಅಂತಾನೆ. ಅಂಡ್ ಸ್ಕ್ರಿಪ್ಟ್ ಕೇಳಿದ್ಮೇಲೆ ಇನ್ನೂ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಪಾತ್ರದ ಇಂಪಾರ್ಟೆನ್ಸ್ ಅಷ್ಟು ಚೆನ್ನಾಗಿದೆ ಕಥೆಯಲ್ಲಿ. ಸೊ ತುಂಬಾ ಖುಷಿಯಾಗಿ ಮಾಡ್ತಿರೋಂಥ ಪಾತ್ರ. ನಿಮ್ಮ ಕ್ಯಾರೆಕ್ಟರ್ ಏನು? ಇಡೀ ಸಿನಿಮಾಲಿ ಕೋಣದ ಸುತ್ತ ಕತೆ ನಡೆಯುತ್ತೆ. ಸೊ ಕೋಣನ ಬಲಿ ಕೊಡಬೇಕು, ಆ ತರದ್ದು ಈ ತರದ್ದು ಹಳ್ಳಿ ಸಂಪ್ರದಾಯ ಈ ತರದೆಲ್ಲ ಒಂದಷ್ಟಿದ್ದಾಗ ಅಲ್ಲೊಬ್ಬ ಅಸ್ಪೈರಿಂಗ್ ಹುಡುಗ, ಓದ್ಕೊಂಡಿರುವಂತ ಹುಡುಗ, ಇದೆಲ್ಲದಕ್ಕೂ ಎದುರುಗಡೆ ನಿಲ್ಲುವಂತ ಹುಡುಗ. ಸೊ ಅವನು ಎದುರುಗಡೆ ನಿಂತಾಗ ಏನೇನ್ ಆಗತ್ತೆ, ಯಾವ ತರ ಅವನು ಇದನ್ನೆಲ್ಲ ಎದುರಿಸಿ ನಿಲ್ತಾನೆ. ಸೊ ಈ ತರದ ಒಂದಷ್ಟು ಶೇಡ್ಸ್ ಅಲ್ಲಿ ಕ್ಯಾರೆಕ್ಟರ್ ಹೋಗುತ್ತೆ. ಓಕೆ, ನೀವು ಈ ಸ್ಕ್ರಿಪ್ಟ್ ಬಿಗ್ ಬಾಸ್ ಇಂದ ಆಚೆ ಬಂದಿದ ತಕ್ಷಣ ಸ್ಕ್ರಿಪ್ಟ್ ನಂಗೆ ಬಂದಾಗ ನಿಮ್ಮ ಇದು ಏನಿತ್ತು? ಆಕ್ಚುಲಿ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ಆಬ್ವಿಯಸ್ಲಿ ಒಂದು ಫುಲ್ ಫ್ಲೆಡ್ಜ್ ಸಿನಿಮಾ ಮಾಡಬೇಕು ಅನ್ನೋದೇ ಇತ್ತು. ಅದೇ ರೀತಿ ಬರ್ತಿದಂಗೆ ಒಂದೆರಡು ಕತೆಗಳು ಬಂತು. ಅದಾದ್ಮೇಲೆ ತನಿಷಾ ಈ ತರ ಕೇಳಿದಾಗ ಆಬ್ವಿಯಸ್ಲಿ ಫ್ರೆಂಡ್ಗೋಸ್ಕರ ಮಾಡ್ತಿರೋದು ಒಂದು, ಅಂಡ್ ಪಾತ್ರದ ಇಂಪಾರ್ಟೆನ್ಸ್ ಅಷ್ಟೇ ಇದೆ ಸಿನಿಮಾಲಿ. ಈ ಪಾತ್ರದಿಂದ ಕತೆ ಟರ್ನ್ ಆಗುವಂತ ಒಂದಷ್ಟು ಸಿಚುಯೇಷನ್ಸ್ ಮೂಡು ಬರುತ್ತೆ ಸಿನಿಮಾಲಿ. ಸೊ ಹಾಗಾಗಿ ವೈ ನಾಟ್, ಯಾಕೆ ಒಂದ್ ಒಳ್ಳೆ ಪಾತ್ರ ಇದ್ದಾಗ. ಅಂಡ್ ಸಿನಿಮಾದ ಟೀಸರ್ನ ನಾನು ಬಿಗ್ ಬಾಸ್ ಒಳಗೆ ಹೋಗಕ್ ಮುಂಚೆ ನೋಡಿದ್ದೆ. ಅದ್ಭುತವಾಗಿರೋ ಕ್ವಾಲಿಟಿ ಇರುವಂತ ಟೀಸರ್, ಅದಿಷ್ಟು ಚೆನ್ನಾಗಿ ಮಾಡಿದಾರ ಅಂತ ನನಗೆ ಅವಾಗ ಆಶ್ಚರ್ಯ ಆಗಿತ್ತು. ಅಂಡ್ ಅದೇ ಸಿನಿಮಾ ವಾಪಸ್ ಬಂದಾಗ ಐ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ಇಟ್ ಅಂತ ಅನ್ಕೊಂಡು ಒಪ್ಕೊಂಡಂತ ಸಿನಿಮಾ. ಓಕೆ, ಈಗ ಕೋಮಲ್ ಸರ್ ಜೊತೆ ಸೊ ಈ ಸೆಟ್ ಅಲ್ಲಿ ಇರ್ಬೇಕಾದ್ರೆ ನಿಮ್ಮ ಹೆಂಗೆ ಯಾವ ತರ ಇರ್ತಾರೆ ಅಂತ? ಕೋಮಲ್ ಸರ್ ಇಸ್ ವೆರಿ ಡೌನ್ ಟು ಅರ್ತ್. ನಾನು ನೋಡಿರುವಂತ ಅವ್ರ ಸ್ಟಾರ್ ಅಂತ ಅನ್ಸಿದೆ ಇಲ್ಲ. ನಮ್ಗಳ ಜೊತೆ ನಮ್ಗಳ ಚೆನ್ನಾನೆ ಬೆರೆತು ಅವ್ರ ಪಾಡೋರು ಎಲ್ಲೋ ಇರ್ತಾರೆ. ನಿಮ್ ಕೋಮಲ್ ಸರ್ನ ಕ್ಯಾರವನ್ ನೋಡೋದು ತುಂಬಾ ಕಡಿಮೆ ನೀವು. ಅವ್ರು ಎಲ್ಲಾದ್ರೂ ಜಗ್ಲಿ ಕಟ್ಟರ್ ಸಿಕ್ಕಿದ್ರೆ ಅಲ್ಲೇ ಕೂತ್ಕೊಂಡಿರ್ತಾರೆ, ಓಡಾಡ್ತಿರ್ತಾರೆ, ಎಲ್ರ ಜೊತೆ ಬೆರೆತ್ಕೊಂಡು ತುಂಬಾ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ಸ್ಟಾರ್ ಅಂತ ಫೀಲ್ ಮಾಡ್ಸಲ್ಲ ಅವ್ರು ನಮ್ಗೆ. ಸೊ ಹಾಗಾಗಿ ಆ ಡೌನ್ ಟು ಅರ್ತ್ ಗುಣನ ನಾವೆಲ್ಲರೂ ಕಲ್ತ್ಕೋಬೇಕು ಅನ್ಸುತ್ತೆ. ಎಸ್, ನಿಮ್ಮ ಗೆಳೆಯರ ಸರ್ ಕೂಡ ಇದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತಾರೆ? ಇದೊಂಥರ ಬಿಗ್ ಬಾಸ್ ರಿಯೂನಿಯನ್ ತರ ಆಗೋಯ್ತು ನನಗೆ ರಂಜಿತ್ಗೆ. ಹೊರಗಡೆ ಬಂದ್ಮೇಲೆ ತುಂಬಾ ಸತಿ ಮೀಟ್ ಮಾಡ್ಬೇಕು ಅಂತ ಅನ್ಕೊಂಡ್ವಿ, ಮೀಟ್ ಮಾಡಕ್ ಆಗಿರ್ಲಿಲ್ಲ. ಸಿನಿಮಾ ಮುಖಾಂತರ ಮೀಟ್ ಮಾಡಂಗಾಯ್ತು. ಅಂಡ್ ಫಸ್ಟ್ ಟೈಮ್ ವರ್ಕ್ ಮಾಡ್ತಿರೋ ನಾವಿಬ್ರು ಒಟ್ಟಿಗೆ, ಫಸ್ಟ್ ಟೈಮ್ ಕೆಲಸ ಮಾಡ್ತಿರೋ ನಾವಿಬ್ರು ಕೆಲಸ ಮಾಡಿರಲಿಲ್ಲ. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್. ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ಮೀಟ್ ಮಾಡಿದೊಂದು ಖುಷಿ ಆದ್ರೆ ಕೆಲಸ ಮಾಡ್ತಿರೋದು ಒಂದು ಖುಷಿ. ಎಸ್, ಇವಾಗ ಬಿಗ್ ಬಾಸ್ ಇಂದ ಹೊರಗಡೆ ಬಂದಾದ್ಮೇಲೆ ಒಂದು ಮೇನ್ ಒಂದು ಲೀಡ್ ರೋಲ್ ಅಲ್ಲಿ ಮಾಡ್ಬೇಕು ಅಂತ ಯೋಚನೆ ಫಸ್ಟ್ ಇರುತ್ತೆ. ಹೌದು. ಸಡನ್ ಆಗಿ ಒಂದು ಒಪ್ಕೊಂಡಿದ್ದು ಫ್ರೆಂಡ್ಶಿಪ್ ಅಂತ ಹೇಳ್ತಾ ಇದ್ದೀನಿ. ಫ್ರೆಂಡ್ಶಿಪ್ ಒಂದು ಕಾರಣ ಆದ್ರೆ, ನಾನು ಆಗ್ಲೇ ಹೇಳಿದಾಗೆ ಪಾತ್ರ ತುಂಬಾ ಚೆನ್ನಾಗಿತ್ತು. ಯಾಕಂದ್ರೆ ಒಂದು ಸಿನಿಮಾದ ಟೀಸರ್ ನೋಡಿದಾಗ್ಲೇ ಸಿನಿಮಾ ಕ್ವಾಲಿಟಿ ಹೇಗ್ ಬರುತ್ತೆ ಅನ್ನೋದು ನನಗೆ ಗೊತ್ತಾಗಿತ್ತು. ಸೊ ಇವ್ರು ತುಂಬಾ ಚೆನ್ನಾಗಿ ತೆಗಿತಾರೆ ಅನ್ನೋದು ಗೊತ್ತಿತ್ತು. ಅದಾದ ನಂತರ ಪಾತ್ರ ಎಕ್ಸ್ಪ್ಲೈನ್ ಮಾಡಿದಾಗ ನಿರ್ದೇಶಕರು ಇದು ನಾನೇ ಮಾಡ್ಬೇಕು ಅಂತ ನನಗೆ ಕನ್ವಿನ್ಸ್ ಆಯ್ತು. ಸೊ ಹಾಗಾಗಿ ಓಕೆ ಮಾಡೋಣ, ಪ್ರತಿ ಸಿನಿಮಾನು ಲೀಡ್ ಆಗೇ ಮಾಡ್ಬೇಕು ಅನ್ನೋದಕ್ಕಿಂತ ಈ ತರ ಒಳ್ಳೆ ಸಿನಿಮಾಗಳಲ್ಲಿ ಒಳ್ಳೆ ಪಾತ್ರಗಳು ಮಾಡೋದು ತುಂಬಾ ಮುಖ್ಯ ಆಗುತ್ತೆ ಅಂತ ಅನ್ಸಿ ಒಪ್ಕೊಂಡಿದ್ದು. ಆಲ್ ದ ಬೆಸ್ಟ್ ಬ್ರೋ. ಥ್ಯಾಂಕ್ ಯು ಸೋ ಮಚ್. ಬೇಗ ಪ್ರಾಜೆಕ್ಟ್ಸ್ ಬರ್ಲಿ, ಥ್ಯಾಂಕ್ ಯು. ಸಿನಿಮಾ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.